ಹಲೋ ಫ್ರೆಂಡ್ಸ್, ನಾನು ಈಗ ಮೈಸೂರಿನ ಗಿರ್ಮಿಟ್ ಮಾಡ್ತೀನಿ. ಇದೆ ಮತ್ತು ಕಡಲೆ ಬೀಜ, ಖಾರ ಸೇವೆ, ಕಡಲೆ ಪುಡಿ, ಹುರುಗಡಲೆ ಪುಡಿ, ಹುಣಸೆ ರಸ, ಸಾಂಬಾರು ಸೊಪ್ಪು, ಟೊಮೆಟೊ, ಬೆಲ್ಲ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ನಾನು ಇವಾಗ ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಸಾಸಿವೆ, 1 ಚಿಟಿಕೆ ಅಷ್ಟು ಸಾಸಿವೆ, 1 ಚಿಟಿಕೆ ಅಷ್ಟು ಜೀರಿಗೆ, ಮತ್ತು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ. ಹುಣಸೆ ರಸ ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ. ಚಿಟಿಕೆ ಅಷ್ಟು ಅರಿಶಿನ ಪುಡಿ, 1 ಚಿಟಿಕೆ ಸ್ಮಾಲ್ ಚಿಟಿಕೆ ಅಷ್ಟು ಅಚ್ಚ ಪುಡಿ ನಿಮ್ಗೆ ಬೇಕಿದ್ದಲ್ಲಿ ಸೇರಿಸಿ. ಸ್ವಲ್ಪ ಉಪ್ಪು, ನೀವು ಟೊಮೆಟೊನ ಹಾಗೆ ಹಾಕೋಬೋದು. ನಾನೇನು ಮಾಡ್ತಿದ್ದೀನಿ, ನಾನು ಇದರಲ್ಲಿ ಸೇರಿಸ್ಬಿಟ್ಟು ನಂತರ ಮಿಕ್ಸ್ ಮಾಡ್ತೀನಿ. ಖಾರ ಸೇವ್ ಹಾಕ್ತಾಯಿದ್ದೀನಿ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಪುಡಿ ಸೇರಿಸಿದ್ದೀನಿ. ನಾನು ಈರುಳ್ಳಿನ ಮೊದಲೇ ಒಗ್ಗರಣೆಗೆ ಹಾಕಲ್ಲ, ಈ ಥರ ಹಾಕ್ತೀನಿ. ಈಗ ಹಾಕಿದ್ರೂ ಚೆನ್ನಾಗಿರುತ್ತೆ, ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಹುರುಗಡಲೆ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಸಾಂಬಾರು ಸೊಪ್ಪು, ಇದು ರೆಡಿ ಆಯಿತು ಫ್ರೆಂಡ್ಸ್. ಮತ್ತು ಸರ್ವ್ ಮಾಡ್ತೀನಿ. ನಾನು ಅವಾಗ ನಿಮಗೆ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಮೈಸೂರಿನ ಗಿರ್ಮಿಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡ್ಕೊಳ್ಳಿ, ಟೇಸ್ಟ್ ನೋಡಿ. ಹಾಗೆ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಮಾಡಿಕೊಡಿ. ಸ್ಕೂಲಿಂದ ಬಂದ ತಕ್ಷಣ ಅವ್ರು ಇಷ್ಟಪಟ್ಕೊಂಡು ತಿಂತಾರೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಂಜೂಸ್ ಮಾಡಬೇಡಿ. ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಆಯಿತಾ? ಥ್ಯಾಂಕ್ ಯು.